ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮನೆಮದ್ದು ಸೀರೀಸಲ್ಲಿ ನಾನು ಗರಿಕೆ ಹುಲ್ಲಿನ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಗರಿಕೆ ಹುಲ್ಲನ್ನು ಎಲ್ಲರೂ ಪೂಜೆಗೆ ಉಪಯೋಗಿಸ್ತಾರೆ, ಆದರೆ ಇದರಲ್ಲಿ ತುಂಬಾ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ. ಈ ಮಲಬದ್ಧತೆ ಹಾಗೂ ಮೂಲವ್ಯಾಧಿ ಸಮಸ್ಯೆ ಇರೋರು ಗರಿಕೆ ಹುಲ್ಲಿನ ರಸವನ್ನು ತೆಗೆದು ಅದನ್ನು ಮಜ್ಜಿಗೆ ಜೊತೆ ಸೇರಿಸಿ ತಗೊಳ್ತಾ ಬಂದರೆ ಮೂಲವ್ಯಾಧಿ ಹಾಗೂ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ. ಅಂದರೆ ಈಗ ನಾವು ಪೈಲ್ಸ್ ಮತ್ತು ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಆ ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಆದರೆ ವೀಸಿಂಗ್ ಪ್ರಾಬ್ಲಮ್ ಇರೋರು ಇದನ್ನು ತಗೊಳ್ಬಾರ್ದು. ಮಜ್ಜಿಗೆಯಿಂದ ವೀಸಿಂಗ್ ಜಾಸ್ತಿ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಇರೋರು ಬಿಟ್ಟು ಬೇರೆ ಯಾರಿಗಾದ್ರೂ ಈ ತೊಂದರೆ ಇದ್ದರೆ ಮನೆಮದ್ದನ್ನು ತಗೊಳ್ಬೋದು. ಈಗ ಕೆಲವರಿಗೆ ಮೂಗಿನಿಂದ ರಕ್ತ ಬರೋ ಸಮಸ್ಯೆ ಕೂಡ ಇರುತ್ತೆ, ಅಂದರೆ ರಕ್ತಪಿತ್ತ ಅಂತ ನಾವು ಹೇಳ್ತೀವಿ. ಈ ರೀತಿ ಸಮಸ್ಯೆ ಇದ್ದವರು ಕೂಡ ಗರಿಕೆ ಹುಲ್ಲಿನ ಚಿಗುರಿನ ರಸನ ತೆಗೆದುಬಿಟ್ಟು 2-3 ಹನಿ ಮೂಗಲ್ಲಿ ಹಾಕ್ತಾ ಬರಬೇಕು. ಅದೇ ರೀತಿ 20 ml ರಸವನ್ನು ಹೊಟ್ಟೆಗೆ ತಗೊಳ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದನೂ ಕೂಡ ಮೂಗಿನಲ್ಲಿ ರಕ್ತ ಬರೋ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ಚರ್ಮದ ಸಮಸ್ಯೆ ತುಂಬ ಇರುತ್ತೆ, ಅಂದರೆ ಚರ್ಮದಲ್ಲಿ ನವೆ ಆಗೋದು, ಕಜ್ಜಿ ತುರಿಕೆ ಬರೋದು, ಈ ರೀತಿ ಆಗ್ತಾ